let's discuss up. ಚಳಿ ಬಂದವ್ರ ಥರ ಗಡಗಡ. Hello guys, let's discuss about Rajiv Gandhi University. Rajiv Gandhi University ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಹೇಳ್ರಪ್ಪ ಹೇಳ್ರ. Yes, I know you have no words. Exactly, I too have a no words. ನಾನು ಎಕ್ಸಾಮಲ್ಲಿ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಅಷ್ಟೇ ಇಂಪಾರ್ಟೆಂಟ್ ಅಂತ ಅಂದ್ಕೊಂಡಿದ್ದೆ. ಬಟ್ ಎಕ್ಸಾಮ್ ಬರೆದಾದ್ಮೇಲೆ ಇವಾಗ ರಿಸಲ್ಟ್ ಬಂದಾದಮೇಲೆ ನನಗೆ ಅರ್ಥ ಆಗಿದ್ದಿಷ್ಟೆ. ಎಕ್ಸಾಮ್ ಒಳಗಡೆ ಕ್ವಾಲಿಟಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಮ್ಯಾಟರ್ ಆಗೋದಿಲ್ಲ, ಕ್ವಾಂಟಿಟಿ ಮ್ಯಾಟರ್ ಆಗುತ್ತೆ. ಆ್ಯಂಡ್ ಯು ಗೈಸ್ ಪ್ಲೀಸ್ ನೆಕ್ಸ್ಟ್ ಟೈಮ್ ಎಕ್ಸಾಮ್ ಅಟೆಂಡ್ ಮಾಡುವಾಗ ಹೆಂಗಾರ ಮಾಡಿ 50 ಪೇಜ್ ತುಂಬಿಸ್ಬೇಡ್ರಿ. ಇನ್ನೊಂದು ವಿಚಾರ ಏನಂದ್ರೆ, ನೀವು ಎಷ್ಟು ಕಷ್ಟಪಟ್ಟು ಓದಿ ಫುಲ್ ಹಗಲು ರಾತ್ರಿ ಅಂತ ಪ್ರಾಕ್ಟೀಸ್ ಮಾಡಿ ಎಲ್ಲ ಪ್ರಿಪೇರಾಗಿ ಹೋಗಿ ಎಕ್ಸಾಮ್ ಬರೆದಿರ್ತೀರಲ್ಲ, ಅದಕ್ಕೆ ಬಂದಿರೋ ಮಾರ್ಕ್ಸಿಗೂ ನೀವು ಅಯ್ಯೋ ಇರಲಿ ಬಿಡು ಹಂಗೆ ಏನೋ ಒಂದು ತಿಳಿದಿದ್ದು ಬರ್ತಾರನ ಅಂತಂದು ಬರೆದು ಬಂದಿರ್ತೀರಲ್ಲ, ಅದಕ್ಕೆ ಬಂದಿರೋ ಮಾರ್ಕ್ಸಿಗೂ ಎಷ್ಟು ಡಿಫ್ರೆನ್ಸ್ ಇರ್ತೈತೆ ಅಂದ್ರೆ, ನೀವು ಯಾವುದು ಬಿಟ್ಟು ಬೇಸಿಗೆ ಮೇಲೆ ಬರೆದು ಬಂದಿರ್ತೀರೋ ಅದಕ್ಕೆ ಹೈಯೆಸ್ಟ್ ಸ್ಕೋರ್ ಆಗಿರ್ತೈತೆ. ಆ್ಯಂಡ್ ದಟ್ ಡಸಂಟ್ ಮೀನ್ ನಾನು ಸುಮ್ಮನೆ ಪಾಸ್ ಆಗೀನಿ ಅಂತಲ್ಲ. ಎಸ್, ಐ ಡಿಡ್ ಹಾರ್ಡ್ ವರ್ಕ್ ಫಾರ್ ದ್ಯಾಟ್, ನಾ ಪಾಸ್ ಆಗೀನಿ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಕೆಲವು ಜನ ಅನ್ನೋಕ್ಕೇನೆ RGS ಅವ್ರು ಹೇಗೆ ರಿಸಲ್ಟ್ ಕೊಡ್ತಾರೋ ನಂಗೆ ಗೊತ್ತಿಲ್ಲ. ಬಟ್ ಎಷ್ಟೊಂದು ಜನ ಓಕೆ ನಾ ಇದರೊಳಗೆ ಟಾಪ್ ಮಾಡೇ ಮಾಡ್ತೀನಿ ಅಂತ ಅಂದ್ಕೊಂಡಿರ್ತಾರಲ್ಲ, ಅವ್ರದ್ದು ಆ ಸಬ್ಜೆಕ್ಟ್ ಒಳಗಡೆನ ಲೋ ಮಾರ್ಕ್ಸ್ ಬಂದಿರ್ತೈತಿ. ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಿರಂಗಿಲ್ಲ, ಹಂಗೆ ರಿಸಲ್ಟ್ ಬರ್ತೈತಿ. ಆ್ಯಂಡ್ ನೀವು ಅಂದ್ಕೊಂಡಿರ್ತೀರಿ ಒಂದೆರಡು ಸಬ್ಜೆಕ್ಟ್ ಹೋಗ್ತೈತಿ, ಇವ ಟಾಪ್ ಮಾಡ್ತಾನೆ, ಈಕೆಂತೂ ಮಸ್ತ್ ಟಾಪರ್ ಅದಾಳ, ಕ್ಲಾಸ್ನಾಗೆಲ್ಲ ಆನ್ಸರ್ ಮಾಡಿರ್ತಾಳೆ, ಈಕೆದಂತೂ ಮಿನಿಮಮ್ 80% ಇಲ್ಲ ಡಿಸ್ಟಿಂಕ್ಷನ್ ಆಗ್ತೈತೆ ಅಂತಂದ್ರೆ. ಬಟ್ ಲಿಟ್ರಲಿ ದಟ್ ಡಸಂಟ್ ಹ್ಯಾಪನ್. 10th ಮತ್ತು PUC ಇದ್ದಾಗ ನಮ್ಮ ಪೇಪರ್ ಯಾರು ಚೆಕ್ ಮಾಡೋಕೆ ಬರ್ತಾರಲ್ಲ, ಅವಾಗ ನಾವು ಅನ್ಕೋತಿದ್ವಿ ಚೆಕ್ ಮಾಡೋಕೆ ಬಂದವು ಯಾರ ಜೊತೆ ಜಗಳ ಆಡಿರ್ಬಾರ್ದು, ಅವ್ನು ಮೂಡ್ ಚಲೋ ಇರಬೇಕು, ಹೆಂಡತಿ ಜೊತೆ ಜಗಳ ಆಡ್ಕೊಂಡು ಬಂದಿರಲಿಲ್ಲ ಅಂದರೆ ಚಲೋಪ್ಪ ಅಂತಂದು. ಬಟ್ ಈ ಯೂನಿವರ್ಸಿಟಿ ಅವರ ಅದು ಯಾವ ಮೂಡ್ ಒಳಗಡೆ ಬಂದಿರ್ತಾರೋ ಏನೋ ಗೊತ್ತಿಲ್ಲ, ಒಂದೊಂದು ಮಾರ್ಕ್ಸ್ನಾಗ ಫೇಲ್ ಮಾಡ್ತಾರೆ ರೀ ಪಾಪ. ಆ 1 ಮಾರ್ಕ್ಸ್ ಬಂದಿದ್ರೆ ಅವ್ರಿಗೆ. ನಿಮ್ಮ ಕಾಲೇಜಲ್ಲಿ ರಿಸಲ್ಟ್ ಬಂದಮೇಲೆ ನಿಮಗೆ ಅನಿಸಿದ್ದೇನು? ನಿಮಗೆ ಶಾಕ್ ಆಗಿತ್ತು? ಅಫ್ಕೋರ್ಸ್ ನಿಮಗೂ ಶಾಕ್ ಆಗಿರ್ತೈತೆ, ನಿಮಗಂತಲ್ಲ ಎಲ್ಲ ಕಾಲೇಜವ್ರಿಗೂ ಶಾಕ್ ಆಗಿರ್ತೈತೆ ರಿಸಲ್ಟ್ ಬಂದಮೇಲೆ. ಆ್ಯಂಡ್ ಇಟ್ ಈಸ್ ಕ್ವೈಟ್ ಕಾಮನ್ ಇನ್ ಮೆಡ್ ಲೈಫ್.